ಬಾಯಿ ಬಿಟ್ಟು ಕೇಳಲ್ಲ ನೀನು. ಅದು ನಮ್ಗೆ ಕಾಂಡಮ್ ಪ್ಯಾಕೆಟ್ ನಮಸ್ಕಾರ. ಇವತ್ತು ನಮ್ ವಿನೋದ್ಗೆ ಒಂದು ಚಾಲೆಂಜ್ ಕೊಡುವ ಅನ್ಕೊಂಡಿದೀನಿ. ಅವ್ನು ಯಾವ ಚಾಲೆಂಜ್ ಬೇಕಾದ್ರೂ ಮಾಡ್ತಾನಂತೆ. ಆಮೇಲೆ ನನ್ನ ಬ್ಲಾಗರ್ ಇಬ್ರು ಬರ್ತಾ ಗೊತ್ತಾ, ಅವರಿಬ್ರು ನಿನ್ನೆ ಒಂದು ಅವ್ರ ಬ್ಲಾಗಲ್ಲಿ ಅವ್ನಿಗೆ ಪಾಪ ಏನದು ವ್ಯಾಕ್ಸಿನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟವ್ರೆ. ಸೊ ನಾನ್ ಕೊಡೋ ಚಾಲೆಂಜ್ ನ ಇವನ್ ಮಾಡಿದ್ರೆ ಬಾರಿ ಇವಳು, ಆಮೇಲೆ ಇವ್ರ ಅಕ್ಕ ಇದ್ದಾರೆ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ, ಈಗ ಅವ್ರಿಗೂ ಜೋಳ ಚಿಪ್ಸ್ ಚಾಲೆಂಜ್. ಓಕೆನಾ? ಬಟ್ ಇವಾಗ ನನ್ನ ಕೈಲಿರೋ ಚಾಲೆಂಜ್ ನ ನೀವು ಮಾಡ್ಬೇಕು. ರೆಡಿನಾ ಮಚ್ಚ? ರೆಡಿ ಮಚ್ಚ. ಸಿ ನಾನು ಇದ್ರಲ್ಲೊಂದು ಬರ್ದಿದ್ದೀನಿ. ಓಕೆನಾ? ಆ ಬರ್ದಿರೋದ್ರಿಂದ ನೀನ್ ಯಾವುದೇ ಕಾರಣಕ್ಕೂ ಮಾತಾಡಂಗಿಲ್ಲ. ಈ ಕೊಟ್ಟೆ ನೋಡು ಸಖಿಯ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮಾತಾಡ್ತಿರಂಗೆ ಇದ್ರಲ್ಲಿ ಏನಿದೆ ಐಟಮ್ನ ಈ ಪೇಪರ್ ತಗೊಂಡೋಗಿಲ್ಲ, ಬರೀ ಓದ್ಬೇಕು, ಓದ್ಬಿಟ್ಟು ಹೋಗಿ ತಗೋಬರ್ಬೇಕು ಅಂಗಡಿಯಿಂದ. ಮಾತಾಡ್ತಿರಂಗೆ ಅವ್ರಿಗದನ್ನ ತೋರಿಸ್ಬೇಕು. ತೋರ್ಸಂಗಿಲ್ಲ. ಪೇಪರ್ ಕೊಟ್ಟರೆ ಕ್ಲೀನ್ ಆಗಿ ತೋರಿಸ್ಬಿಡ್ತಾನೆ ಬೇಕು ಅಂದ್ಬಿಟ್ಟು. ತೋರ್ಸಂಗಿಲ್ಲ, ಪೇಪರ್ನ ತೋರ್ಸಂಗಿಲ್ಲ. ಅವನು ಹೋಗಿ ಅದು ಹಿಂಗ್ ಇಸ್ಕೋತಾನೆ ಇಸ್ಕೋಬೇಕು. ಸೊ ಈ ಹೋಗಲಿ ಏನ್ ಆಟ ಆಡ್ತಾ ಇದೀಯ? ಏನ್ ಮಾತ್ ಬರಲ್ಲ ತೆಗೆ. ಅವ್ರಿಗೆ ಟಾಸ್ಕ್ ಅಲ್ಲ, ನನಗೆ ಟಾಸ್ಕ್. ನೀನ್ ಅದನ್ನ ನೋಡು, ನಾನು ಹೇಳ್ಕೊಡ್ತೀನಿ ಹೆಂಗೆ ಅಂತ. ಫಸ್ಟ್ ಇವಾಗ ಏನೊಂದು ನೋಡೋಣ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಡೈರೆಕ್ಟ್ ಆಗೂ ನಾನು ಕೇಳಲ್ಲ, ಬಾಯಿ ಬಿಟ್ಟು ಕೇಳಲ್ಲ ನೀನು. ಅದು ನಮ್ಗೆ ನೋಡಿ, ಏನಿಲ್ಲ ಕಾಂಡಮ್ ಪ್ಯಾಕೆಟ್ ಕಾಂಡಮ್ ಪ್ಯಾಕೆಟ್ ನ ಇವನು ಹೋಗಿ ಮಾತಾಡಿದಂಗೆ ಮೆಡಿಕಲ್ ಶಾಪ್ ಇಂದ ತರಬೇಕು. ಅಂದ್ರೆ ಅವ್ರಿಗೆ ನಿನ್ನ ರಿವೆಂಜ್ ನಾನು ತಗೊಂತೀನಿ. ಬೇಡ ಮಚ್ಚ, ನನ್ಗೆ ಇದು ಅದಕ್ಕಿಂತ ದೊಡ್ಡ ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ. ಅವನೇನಾದ್ರು ತಗೊಂಡ್ಬಂದಿದ್ರೆ ನಾನು ಅವಳು ತಿನ್ ತೋರಿಸ್ತಿದ್ವಿ. ಗೈಸ್ ಏನ್ ಗೊತ್ತಾ, ಇವಾಗ ವಿನೋದ್ ಒಂದ್ ಪ್ಯಾಕೆಟ್ ಫುಲ್ಲು ಜೋಲೋ ಚಿಪ್ಸ್ ತಿನ್ಲೇಬೇಕು. ಒಂದ್ ಪ್ಯಾಕೆಟ್ ಫುಲ್ಲು. ಆಯ್ತು, ನಾನ್ ತರ್ತೀನಿ ತಿಂತ್ಯಾ? ಅವ್ರನ್ನ ತಿನ್ಸೋ ಜೊತೆಗೆ ನೋಡು, ಟಾಸ್ಕ್ ನೋಡು, ನಾನು ತಗೊಂತಾ ಇದೀನಿ, ನಿನ್ನ ಮಾಡ್ತಿದ್ದೀನಿ. ಮಮ್ಮ ಅವ್ನು ಒಂದ್ ಪ್ಯಾಕೆಟ್ ಫುಲ್ಲು ತಿನ್ಬೇಕು. ನಂಗೆ ಗೊತ್ತಿಲ್ಲ, ಒಂದ್ ಪ್ಯಾಕೆಟ್ ಫುಲ್ಲು ತಿನ್ಬೇಕು. ಇದೇ ಬೇಡ, ಹೋಗು ಚಿಕ್ಕ ಮುಚ್ಕೊಂಡು ಇದೇಂತ ಮಾಡೇ ಇಲ್ವಲ್ಲ. ಎಂತ ಆಯ್ತು, 100 ರೂಪಾಯಿ ಗುರು. ಅಟ್ಲೀಸ್ಟ್ 100 ರೂಪೀಸ್ ಇಲ್ವಾ? ನಾನಿಲ್ಲ. ಸೊ ಈಗ ನೋಡಿ, ಈಗ ಇವ್ರು ಒಪ್ಕೊಂತ ಇಲ್ಲ, ಇವ್ನು ಒಪ್ಕೊಂತ ಇಲ್ಲ, ನಾನೇನು ಮಾಡಕ್ಕಾಗಲ್ಲ. ಕ್ಯಾನ್ಸಲ್. ಏನು ಒಪ್ಕೊಂತೇನೆ? ನೀನ್ ತರ್ತೀಯ, ನನಗೆ ಗೊತ್ತು. ನೀನ್ ತರ್ತೀಯ ಗುರು, ನನಗ್ ನೀನ್ ಬೇಡ. ವಿನೋದ್ ತರ್ಬೇಕು. ಏನ್ ಗೊತ್ತಾ ಗೈಸ್, ಇವನು 3 ಬಿಟ್ಟವನು ತಗೋಬರ್ತಾನೆ. ಅದ್ ನನಗ್ ಗೊತ್ತು. ಇವನು ಹೋಗ್ತಾನೆ, ಏನೋ ಒಂದ್ ಕೇಳ್ತಾನೆ, ತಗೋಬರ್ತಾನೆ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇವನ್ ಮೇಲೆ ಕಾನ್ಫಿಡೆಂಟ್ ಇದೆ, ಅವನ್ ಮೇಲೆ ಇಲ್ಲ. ಅವ್ನು ಅದಕ್ಕೆಲ್ಲ ಹೋಗಲ್ಲ. ಸೊ ಅವ್ನ್ ತಗೋಬಂದ್ರೆ ನಾವ್ ಜೋಳ ಚಿಪ್ ತಿಂತೀವಿ. ನಾನು ಬೇಡ, ನಮಗೆ ತರ್ಬೇಕು. ಈಗ ಆಯ್ತು. ಓ ನಮ್ಮ ನೋಡು ಮಚ್ಚ, ಅವ್ರಿಗೆ ರಿವ್ಯೂಸ್ ತಗೋಬಹುದು. ನೀನ್ ತಂದ್ರೆ ಪಕ್ಕ ತಿಂತೀವಿ. ಆಯ್ತು, ಓಕೆ ಗೈಸ್ 4 ಮಿನಿಟ್ಸ್ ಆದ್ಮೇಲೆ ಫೈನಲಿ ಒಪ್ಕೊಂಡಿದ್ದಾರೆ ಗೈಸ್. ವಿನೋದ್ ಅವರು ಒಪ್ಕೊಂಡಿದ್ದಾನೆ ನೀವು ತರ್ತೀನಿ ಅಂತ. ಸೊ ಹಂಗೆ ಹೋಗ್ತಾ ಅಲ್ಲಿ ಡ್ರಾಪ್ ಮಾಡ್ಕೊಂಡು ನಿನ್ಗೆ ತೋರಿಸ್ತೀನಿ. ಅಂತ ಅದು ಅವನ್ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಸೊ ಇವಾಗ ಇವನು ಟಾಸ್ಕ್ ಮಾಡಕ್ಕೆ ಹೋಗ್ತಾ ಇದ್ದಾನೆ. ಅವನ ಹಿಂದೆಗಡೆ ನಾವು ಹೋಗುವ, ಹೇಗೆ ಮಾಡ್ತಾನೆ ಅಂತ ನೋಡುವ. ಮೆಡಿಕಲ್ ಶಾಪಲ್ಲಿ ಹೋಗಿ ಹಿಂಗೆ ಬೇಕಾ ಹಂಗೆ ಮಾಡ್ತಾರೆ ನೋಡುವ. ಮತ್ತೆ ಹೆಂಗೆ ಅನಿಸ್ತೈತೆ ಮಚ್ಚ? ಹೆಂಗೆ ಅನಿಸ್ತೈತೆ? ಇದನ್ನೇನು ಅನ್ಸುತ್ತೆ ಅಂತ ಹೇಳ್ತೀನಿ. ಸರಿ, ಮೆಡಿಕಲ್ ಹೋಗೋಣ. ಸೊ ಇವಾಗ ಹೋಗ್ತಾ ಇದ್ದೀವಿ. ಇನ್ನ ಮೆಡಿಕಲ್ ಶಾಪ್ ಹೋಗ್ತಾವೆ, ಅದು ಸಿಗುತ್ತೆ ಅಂದ್ಬಿಟ್ಟು ನೋಡೋಣ. ಬಳೆ ಶಾಪಲ್ಲೆಲ್ಲ ಸಿಗಲ್ಲ ಸರ್. ಅಣ್ಣ
ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ತಲೆ ಓಡಿಸ್ಬಿಟ್ಟ ಫ್ರೆಂಡ್ಸ್. ಇದು ಕ್ಲೋಸ್ ಆಗಿದೆ. ಏನೋ ಗೊತ್ತಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನಕ್ಕೆ ದುಡ್ಡು ಏನ್ ಮಾಡು ನೀನು? ಕೊನೆಗೂ ತಗೋಬಿಟ್ಟ ಫ್ರೆಂಡ್ಸ್. ಶೆಟ್ ತಗೋತೀವ ನಂಬಿಕೆ ಅಂತ. ಹಾ ಇಲ್ಲ, ಯೋಚನೆ ಮಾಡ್ಬೇಕು. ಮನೆಗೂ ಕಣ್ಣಿಗೆ ಸಿಕ್ಬಿಡ್ತು, ಹಾಗೆ ತೋರ್ಸ್ಬಿಟ್ಟು. ಈಗ ಅವ್ನು ಏನ್ ಬೇಕು ಅಂದ್ರೆ ಏನಂತಕ್ಕೆ ನಾ ಅದಕ್ಕೆಲ್ಲ ಹೇಳಿಲ್ಲಲ್ಲ, ಅವ್ನು ಫಸ್ಟ್ ಕೇಳ್ತಾ ಇದ್ನಲ್ಲ, ಅದಕ್ಕೆ ಡೈರೆಕ್ಟ್ ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಅಲ್ಲ ಅವ್ನು ಅಪ್ಪಿತ ಬಂದ್ಬಿಟ್ಟು ಸರ್ ಏನ್ ಬೇಕು ಹೇಳಿ ಸರ್ ನಾನು ಕೊಡ್ತೀನಿ ಅಂದಿದ್ರೆ ಅದಕ್ಕೆ ಅಂತ ಅಂಗಡಿ ಹುಡಿಕೊಂಡು ಹೋಗಿದ್ದು. ಸೊ ಕೊನೆಗೂ ಇವ್ನು ತಗೊಂಡಿದ್ದಾನೆ. ನಾನು ಟಾಸ್ಕ್ ಮುಗಿಸಿದ್ದೀನಿ. ಟಾಸ್ಕ್ ಮುಗಿಸಿದ್ದಾನೆ. ಇವ್ನು ಜೋಶ್ ಆಗ್ಬಿಟ್ಟ ಹುಡುಗ. ಪಾಪ ಅವ್ನು ಕೇಳ್ಬೇಕಾಯ್ತು ಸರ್ ಏನಿದು ಏನಕ್ಕೆ ಬೇಕು. ಕೇಳಿದ್ನಲ್ಲ, ಅವನೇ ಕೇಳಿದ್ನಲ್ಲ ಏನ್ ಬೇಕು ಅಂತ. ಸೊ ಇರಿ ಈಗ ಅವ್ರ ಹತ್ರ ಹೋಗಿ ಅವ್ರ ರಿಯಾಕ್ಷನ್ ತಗೋಣ. ನನ್ನ ಮಗು ಸೋತ ತರಲಿಲ್ಲ, ಆಗ್ಲಿಲ್ಲ. ಮುಂಡ ಮೋಸ್ತು ಅಲ್ಲ ಊಟ ನಾನು ಸೋತೆ ಮುಂಡ ಏನು ಮುಚ್ಚಿಡ್ಕೊಂಡಿದ್ದೀನಿ ಅಂತ ಹೇಳಿ. ನಾನ್ ತಂದಿಲ್ಲ ಅನ್ಬಿಟ್ಟು ಜೋಶಲ್ಲವ್ರೆ, ಈಗ ನಾನ್ ತಂದಿದ್ದೀನಿ ಅನ್ಬಿಟ್ಟು ಇವಾಗ ಹೋಗಿ ತೋರಿಸ್ತೀನಿ. ಈಗ ಸತ್ರು ಇವತ್ತು ಮಚ್ಚ ಫುಲ್ ತಿನ್ನಿಸ್ಬಿಡ ಮಚ್ಚ ಬ್ಲಾಸ್ಟ್ ಆಗೋಯ್ತಾರೆ. ನಿಮ್ಗೆ ಹಿಂಸೆ ಕೊಟ್ಟಾಗ ಕಣ್ಣಲ್ಲಿದೆ ಆ ಕಣ್ಣಲ್ಲಿ